ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಈ ಲೌಕಿಕ ವಿಶ್ವಾಸಿಗಳ ಪ್ರಾರ್ಥನೆಯನ್ನು ಸಹ ಕೇಳ್ತಾನೆ. ಅಗತ್ಯವಿದ್ದರೆ ಅದ್ಭುತವಾಗಿ ಲೌಕಿಕ ಕೊರತೆಗಳನ್ನು ನೀಗಿಸ್ತಾನೆ. ದೇವರು ನಮಗೋಸ್ಕರ ಅದ್ಭುತಗಳನ್ನು ಮಾಡುವುದು ನಮ್ಮ ಆತ್ಮಿಕತೆಯನ್ನು ತೋರಿಸುವುದಲ್ಲ. ದೇವರು ಒಳ್ಳೆಯವನು. ತನ್ನ ಸೂರ್ಯನು ನೀತಿವಂತರ ಮೇಲೆ ಅನೀತಿವಂತರ ಮೇಲೆ ಪ್ರಕಾಶಿಸುವಂತೆ ಪ್ರಕಾಶಮಾನವಾಗಿ ದೇವರು ನಡೆಸಿದ್ದಾನೆ ಎಂಬುದನ್ನು ಈಗಾಗಲೇ ರುಜುಪಡಿಸಿದ್ದಾರೆ. ಈ ನ್ಯಾಯ ತೀರ್ಪಿನ ಅಂತಿಮ ದಿನದಲ್ಲಿ ಆತನ ನಾಮದಲ್ಲಿ ಅದ್ಭುತಗಳು ಮಾಡಿದ ಅನೇಕರು ಸಹ ಅನರ್ಹರೆಂದು ತಳ್ಳಲ್ಪಡ್ತಾರೆ ಎಂಬುದಾಗಿ ಯೇಸು ಎಚ್ಚರಿಸಿದ್ದಾನೆ. ಯಾಕೆಂದರೆ ಅವರು ಪಾಪದಲ್ಲಿ ಜೀವಿಸಿದರು. ಯೇಸು ಹೇಳಿದ್ದೇನೆಂದರೆ, ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ನಾನು ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದೂ ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿರಿ, ನನ್ನಿಂದ ನೀವು ತೊಲಗಿರಿ ಎಂಬುದಾಗಿ ಅಂದರೆ ತನ್ನ ಹೆಸರಿನಲ್ಲಿ ನಿಜವಾದ ಅದ್ಭುತ ಕಾರ್ಯಗಳನ್ನು ಮಾಡಿದಂಥ ಬೋಧಕರ ಬಗ್ಗೆ ಯೇಸು ಹೇಳ್ತಿರ್ತಕ್ಕಂಥದ್ದು ಮಾತುಗಳು ಇಲ್ಲಿ ಸ್ಪಷ್ಟವಾಗಿದ್ದಾವೆ. ಕೆಲವು ಮಾತ್ರವಲ್ಲ, ಎಲ್ಲರೂ ಅಲ್ಲ, ಆದರೆ ಅನೇಕರು ಇಂತಹ ಅದ್ಭುತಗಳನ್ನು ಮಾಡುವ ಬೋಧಕರು ತಮ್ಮ ಗುಪ್ತ ಜೀವಿತದಲ್ಲಿ, ಯೋಚನೆಯ ಕ್ಷೇತ್ರದಲ್ಲಿ ಪಾಪದಲ್ಲಿ ಜೀವಿಸ್ತಾ ಇದ್ದರು. ಈ ಪಾಪಗಳು ಯೇಸುವಿನ ನ್ಯಾಯಸ್ಥಾನದ ಮುಂದೆ ಬಯಲಿಗೆ ಬರ್ತವೆ. ಅದ್ಭುತಗಳನ್ನು ನಡೆಸುವಂಥ ಮನುಷ್ಯರೆಲ್ಲರೂ ದೇವರ ಮೆಚ್ಚುಗೆಗೆ ಪಾತ್ರರಲ್ಲವೆಂಬುದನ್ನು ನಮಗೆ ಸ್ಪಷ್ಟವಾಗಿ ಕಲಿಸ್ತದೆ. ಇದನ್ನು ಪೂರ್ಣವಾಗಿ ನಾವು ಅರಿತುಕೊಂಡಿದ್ದೇವೋ ಇಲ್ಲವೋ ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ. ಪ್ರಿಯರೇ, ದೇವರು ಈತನನ್ನು ಮೆಚ್ಚಿದನು. ಹಳೆಯ ಒಡಂಬಡಿಕೆಯಲ್ಲಿ ದೇವರಿಂದ ಮೆಚ್ಚಲ್ಪಡುವಂಥ ಇಸ್ರಾಯೇಲರಿಗೆ ವ್ಯತಿರಿಕ್ತವಾಗಿ ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ಬಗ್ಗೆ ಓದ್ತೇವೆ. ಅಲ್ಲಿ ತಂದೆಯು ಆತನನ್ನು ಬಹಳವಾಗಿ ಮೆಚ್ಚಿದನೆಂದು. ತನ್ನ 30ನೇ ವರ್ಷದಲ್ಲಿ ಯೇಸುವು ತನ್ನ ತಂದೆಯಿಂದ ಬಹಿರಂಗವಾಗಿ ತನ್ನ ಮಾತುಗಳಿಂದ ಮೆಚ್ಚುಗೆ ಪಡೆದನು. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ಮತ್ತಾಯ 3ನೇ ಅಧ್ಯಾಯ 17ರಲ್ಲಿ ನಾವು ನೋಡ್ತೇವೆ. ಇಲ್ಲಿಯವರೆಗೂ ಆತನು ಒಂದು ಅದ್ಭುತ ಕಾರ್ಯವನ್ನಾಗಲಿ ಒಂದು ಪ್ರಸಂಗವನ್ನಾಗಲಿ ಮಾಡಲಿಲ್ಲ. ದೇವರ ಮೆಚ್ಚುಗೆ ಸಂಪಾದಿಸಿದ ಈತನ ರಹಸ್ಯವೇನು? ಖಂಡಿತವಾಗಿ ಆತನ ಸೇವೆಯಲ್ಲ. ಆತನು ತನ್ನ ಬಹಿರಂಗವಾದ ಸೇವೆಯನ್ನು ಇನ್ನೂ ಪ್ರಾರಂಭಿಸಲಿಲ್ಲ. ಬದಲಿಗೆ 30 ವರ್ಷಗಳವರೆಗೆ ಆತನ ಜೀವಿಸಿದ ರೀತಿಯೇ ಇದರ ರಹಸ್ಯವಾಗಿತ್ತು. ನಮ್ಮ ಸೇವೆಯ ಯಶಸ್ಸಿನ ಮೇಲೆ ದೇವರ ಮೆಚ್ಚುಗೆ ಅವಲಂಬಿಸಿಲ್ಲ, ಆದರೆ ಅನುದಿನ ನಾವು ಎದುರಿಸುವ ಶೋಧನೆಗಳಲ್ಲಿ ನಾವು ನಂಬಿಕಸ್ಥರಾಗಿರುವುದರ ಮೇಲೆ ಇದು ಅವಲಂಬಿಸಿದೆ. ಆತನು ಮರೆಯಾದ 30 ವರ್ಷಗಳ ಜೀವಿತದ ಬಗ್ಗೆ 12 ವರ್ಷದಲ್ಲಿ ಆತನು ದೇವಾಲಯದಲ್ಲಿದ್ದ ಘಟನೆಯನ್ನು ಹೊರತುಪಡಿಸಿ ಕೇವಲ 2 ಸಂಗತಿಗಳು ಬರೆಯಲ್ಪಟ್ಟಿವೆ. ಅವು ಯಾವಂದರೆ, ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಆದರೂ ಆತನು ಯಾವ ಪಾಪವನ್ನು ಮಾಡಲಿಲ್ಲ. ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 15 ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಕ್ರಿಸ್ತನು ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ. ರೋಮ ಪತ್ರಿಕೆ 15ನೇ ಅಧ್ಯಾಯ 3. ಆತನು ನಂಬಿಕಸ್ಥನಾಗಿ ಎಲ್ಲ ಶೋಧನೆಯನ್ನು ಎದುರಿಸಿ ಜಯಿಸಿದನು ಮತ್ತು ಯಾವ ವಿಷಯದಲ್ಲಿಯೂ ಆತನು ತನ್ನ ಸ್ವಾರ್ಥವನ್ನು ಇದೇ ತಂದೆಗೆ ಆನಂದ ತಂದಿತ್ತು. ನಮ್ಮ ಸಾಧನೆಗಳು ಈ ಲೋಕದ ಲೌಕಿಕ ವಿಶ್ವಾಸಗಳ ಮೇಲೆ ಪ್ರಭಾವ ಬೀರಬಹುದು, ಆದರೆ ನಮ್ಮ ಗುಣ ನಡತೆ ಮಾತ್ರ ದೇವರಿಗೆ ಮೆಚ್ಚುಗೆಯಾಗಿರ್ತದೆ. ನಮ್ಮ ಗುಣ ನಡತೆ ಮಾತ್ರ ದೇವರು ನೋಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರೇ, ಗುಣ ಕೊಡು ಸ್ವಾಮಿ, ಒಳ್ಳೆಯ ಗುಣ ಕೊಡು, ಒಳ್ಳೆಯ ನಡತೆ ಕೊಡು ಸ್ವಾಮಿ. ಏಸಪ್ಪ, ನಿಮಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ನನ್ನ ಜೀವಿತ ಇರಬೇಕು ಸ್ವಾಮಿ. ಅಪ್ಪ, ನಮ್ಮ ಕುಟುಂಬದವರು ನನ್ನ ಕುರಿತು ಸಾಕ್ಷಿ ಹೇಳಬೇಕು ಸ್ವಾಮಿ. ಯೇಸುವೇ, ನಿಮ್ಮ ರಕ್ತ ಚೆಲ್ಲಲ್ಪಡಲಿಯ ನನ್ನನ್ನು ಮನುಷ್ಯ, ನನ್ನ ಪಾಪಗಳನ್ನು ಮನುಷ್ಯ,
ಯೇಸುವೇ ನನ್ನ ರಕ್ತ ಯೇಸುವೇ ನಿಮ್ಮ ರಕ್ತದಿಂದ ನನ್ನನ್ನು ತೊಳೆಯಲ್ಪಡಲಿ ಸ್ವಾಮಿ. ನನ್ನನ್ನು ಪರಿಪೂರ್ಣವಾಗಿ ನಿನ್ನ ನಾಮದಲ್ಲಿ ನಡೆಸು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ. ಆಮೆನ್, ಆಮೆನ್.